ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಪದ್ಮಾವತಿ ವಾಲ್ಮೀಕಿ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ನಮ್ಮ ನವನೀಶ್ಗೆ ಶ್ರೀರಾಮ ನವಮಿ ದಿನ ಹೇಗೆ ರೆಡಿ ಮಾಡಿದ್ದೀವಿ ಅಂತ. ಶ್ರೀರಾಮನ ಥರ ರೆಡಿ ಮಾಡಿದ್ದೀವಿ, ನೋಡಿ ಹೇಗಿದ್ದಾನೆ ಅಂತ ನೀವೇ ಹೇಳಿ ಕಮೆಂಟ್ ಮಾಡಿ. ರೆಡಿ ಆದ ನಂತರ ಇದೆಲ್ಲ ಫೋಟೋಶೂಟ್ಗೆ ಅಂತ ಇದು ಮಾಡಿದ್ದೀವಿ, ಫೋಟೋಸ್ ಎಲ್ಲ ತೆಗಿತಿದ್ದೀವಿ. ಇದು ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ಶ್ರೀರಾಮ ನವಮಿ ಹಬ್ಬ ನೀವು ಹೇಗೆ ಆಚರಣೆ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಇದೆಲ್ಲ ರೆಡಿ ಮಾಡಿಸ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಯಿತು. ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟು ದಿನ ಮಾಡ್ತೀವಿ, ಯಾಕಂದರೆ ಅದು ಚಿಕ್ಕ ಮಕ್ಕಳಲ್ವ, ಆದ್ದರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನ್ನ ಮಗಳು ಮುನ್ಸ್ಕೊಂಡು ಫೋಟೋಸ್ ತೆಗಿಲಿಕ್ಕೆ ಬರಲಿಲ್ಲ, ಯಾಕಂದರೆ ಫೋಟೋಸು ವೀಡಿಯೋಸು ಅವಳೇ ತೆಗಿಬೇಕು ಅಂತ ಹಠ ಮಾಡಿದ್ಲು. ನಿನಗೆ ಸರಿಯಾಗಿ ಬರಲ್ಲ ಅಂತ ಹೇಳಿದ್ದಕ್ಕೆ ಮುನ್ಸ್ಕೊಂಡು ಅವಳೆ, ಅದಕ್ಕೆ ಲಾಸ್ಟಲ್ಲಿ ಕರ್ಕೊಂಡು ಹೋಗಿ ಫೋಟೋಸ್ನ ತೆಗ್ದಿದ್ದೀನಿ ನಾನೇ. ಇಲ್ಲಿ ನೋಡಿ, ಅವತ್ತು ಸಂಜೆ ಅವತ್ತು ನನ್ನ ಮಗಳಿಗೆ ಮಾರ್ನಿಂಗ್ ಕ್ಲಾಸಸ್ ನಡೀತಿದೆ, ಆಫ್ಟರ್ನೂನ್ಗೆ ಬಿಟ್ಬಿಡ್ತಾರೆ. ಅದಕ್ಕೆ ರಾತ್ರಿನೇ ಎಲ್ಲ ರೆಡಿ ಮಾಡಿಕೊಂಡು ಬೆಳಿಗ್ಗೆ ಟಿಫನ್ಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಕಲ್ಕಿ ಮೂವಿ ಹಾಕಿದರೆ ನೋಡಿಕೊಂಡು ಕಟ್ ಮಾಡ್ತಾಯಿದ್ವಿ. ಬೆಳಿಗ್ಗೆನೇ ತಿಂಡಿ ಮಾಡಬೇಕು ಅಂದರೆ ಆಗಲ್ಲ, 7:30ಗೆಲ್ಲ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, 1 o'clockಗೆಲ್ಲ ಕ್ಲೋಸ್ ಆಗುತ್ತೆ. ಆದ್ದರಿಂದ ನೈಟಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ ತಿಂಡಿ ಮಾಡಿಬಿಟ್ರೆ ತಿನ್ಕೊಂಡು ಹೋಗ್ತಾಳೆ. ಲಂಚ್ ಬಾಕ್ಸ್ ಏನು ತೊಗೊಂಡು ಹೋಗ್ತಿಲ್ಲ, ಯಾಕಂದರೆ ಮಾರ್ನಿಂಗ್ ಕ್ಲಾಸಸ್ ಇರೋದ್ರಿಂದ 1 ಗಂಟೆಗೆಲ್ಲ ಮನೆಗೆ ಬಂದುಬಿಡ್ತಾಳೆ. ಆದ್ದರಿಂದ ನೈಟಲ್ಲೇ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಸಮ್ಮರಲ್ಲಂತೂ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಲಾಸ್ಟಲ್ಲಿ ಫೋಟೋಸು ತಗೊಂಡಿದ್ದೀವಿ. ಇದು ನಮ್ಮ ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.